ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ವೀಕ್ಷಕರೇ, ನಿಮ್ಮ ಗ್ಯಾರಂಟಿ ನ್ಯೂಸ್ ಇದೆ ಕುಂದಾನಗರಿ, ಸಕ್ಕರೆಯ ನಾಡು, ವೀರ ವನಿತೆಯರು ಆಳಿರುವ, ವೀರರು ಮೆಟ್ಟಿರುವಂತಹ ನಾಡು ಬೆಳಗಾವಿಯಲ್ಲಿ. ಕರ್ನಾಟಕದ ಭೂಪಟದಲ್ಲಿ ಬೆಳಗಾವಿಗೆ ವಿಶೇಷವಾದಂತಹ ಸ್ಥಾನಮಾನವಿದೆ. ಅದು ಬೆಳವಡಿ ಮಲ್ಲಮ್ಮ ಆಗಿರ್ಬೋದು, ಸಿರಸಂಗಿ ಚೆನ್ನಮ್ಮ ಆಗಿರ್ಬೋದು, ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ರಣ ಕಹಳೆಯನ್ನು ಊದಿಸಿದಂಥ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು. ಅಷ್ಟೇ ಅಲ್ಲ, ಎರಡನೇ ರಾಜಧಾನಿ ಕರ್ನಾಟಕದ್ದು ಅನ್ನೋ ರೀತಿಯಲ್ಲಿ ಸುವರ್ಣ ಸೌಧವನ್ನು ತಲೆ ಎತ್ತಿಸಿ ಅದರಲ್ಲಿ ಅಧಿವೇಶನವನ್ನು ಮಾಡುವಷ್ಟರ ಮಟ್ಟಿಗೆ ಬೆಳಗಾವಿ ಬೆಳೆದು ನಿಂತಿದೆ. ಏಕತೆಯಲ್ಲಿ ವಿಭಿನ್ನತೆಯಲ್ಲಿ ಏಕತೆ ಅನ್ನೋದನ್ನು ಸಾರಿ ಹೇಳುವಂತಹ ಬೆಳಗಾವಿ ನಗರದಲ್ಲಿ ನಾನಿದ್ದೇನೆ ವೀಕ್ಷಕರೇ. ಬೆಳಗಾವಿ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಹಿಡಿತದಲ್ಲಿದ್ದಂಥದ್ದು. ಈ ಬಾರಿ ಇಬ್ಬರು ಹೊಸಬರು. ಒಬ್ಬರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್, ಇನ್ನೊಬ್ಬರು ಧಾರವಾಡದ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಮೋದಿ ಗ್ಯಾರಂಟಿ, ಇನ್ನೊಂದು ಕಡೆ ಕಾಂಗ್ರೆಸ್ ಗ್ಯಾರಂಟಿ. ಮೋದಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿಯ ನಡುವೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ದೆಹಲಿಗೆ ಹೋಗೋರು ಯಾರು? ಸೊ ಜನರ ಅಭಿಮತ ಏನು, ಒಲವೇನು, ಅಭಿಪ್ರಾಯವೇನು? ಇಡೀ ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ಸಂಚರಿಸುತ್ತೆ ಮತ್ತು ಜನರ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡುತ್ತೆ. ಹಾಗಾದರೆ ಬನ್ನಿ ಬೆಳಗಾವಿಯ ಒಂದು ರೌಂಡ್ ಹೊಡೆಯೋಣ. ವೀಕ್ಷಕರೇ, ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸದ್ಯ ನಾನು ಬೆಳಗಾವಿಯ ಜಾಮಿಯಾ ಮಸೀದಿ ದರ್ಬಾರ್ ಗಲ್ಲಿಯಲ್ಲಿದ್ದೀನಿ. ನನ್ನ ಮುಸ್ಲಿಂ ಸಹೋದರರು ಭಾಳಷ್ಟು ಜನ ಇದ್ದಾರೆ. ಅವರ ಅಭಿಪ್ರಾಯ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಹಾಗೆ ನೋಡಿದ್ರೆ ಬೆಳಗಾವಿ ಬಿಜೆಪಿಯ ಕಪಿಮುಷ್ಟಿಯಲ್ಲಿದೆ. ಈ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗಾದರೆ ನಮ್ಮ ಅಲ್ಪಸಂಖ್ಯಾತ ಬಾಂಧವರ ಅಭಿಪ್ರಾಯ ಏನು? ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬನ್ನಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಹೇಗಿದೆ ಸರ್ ಚುನಾವಣೆ ಬಿಸಿ ಇಲ್ಲಿ? चुनाव का मामला तो बहुत अच्छा चल रहा है और यहाँ पर जो है वो कांग्रेस के लिए जो है हमारा साथ देने का वादा हुआ है. ಸರ್ ಇಲ್ಲಿ ಫೈಟ್ ಇದೆಯಾ ಸರ್? ಫೈಟ್ ಏರಿಯಲ್ಲಿ ಇದ್ರೂ ನಮಗೆ ಇಲ್ಲಿ ಕಾಂಗ್ರೆಸ್ಸನ್ನು ಇದು ಮಾಡ್ಬೋದು ನಾವು. ಯಾಕಂದರೆ ಕಾಂಗ್ರೆಸ್ ನಮಗೆ ಸಪೋರ್ಟ್ ಮಾಡ್ತಾರೆ. ಕಾಂಗ್ರೆಸ್ಸಿಗೆ ಮಾಡಬೇಕು. ಬಿ ಜೆ ಪಿಗೆ ಯಾಕೆ ಸಪೋರ್ಟ್ ಮಾಡೋದಿಲ್ಲ ಅಂದರೆ ಅವರು ಭಾಳ ಥರ ಇದನ್ನು ಮಾಡ್ತಾರೆ. ಜಾತಿಯಲ್ಲಿ ಇದರಿಂದ ಮಾಡ್ತಾರೆ. ಅವರು ಜಾತಿಯಲ್ಲಿ ಭೇದ ಭಾವ ಮಾಡ್ತಾರೆ. ಆ ಥರ ಮಾಡಲ್ಲ ಇವರು. ಎಲ್ಲರೂ ಒಂದೇ ದೇಶದಲ್ಲಿ ಇರೋದವರು ಎಲ್ಲರೂ ಒಂದೇ ನಾವು ಅಂತ ಹೇಳ್ತಾರೆ. मुद्दे की बात नहीं रहती उनके पास. क्या मुद्दे की बात नहीं रहती, सिर्फ यही बात रहती है. मुद्दे की बात जैसा है कि बेरोज़गारी है मामला और ये जो महंगाई जो होने लगी इसके पर उनकी बात ही नहीं होती क्या. और अभी तक तो हमारे जो प्रधानमंत्री जो है वो अभी तक जो है वो प्रेस मीटिंग भी नहीं लिए बोल. ಕರೆಕ್ಟ್ ಸರ್. ಏನು ತೊಂದರೆ ಇದೆ ಸರ್? ಏನು ತೊಂದರೆ ಇದೆ ಆ್ಯಕ್ಚುಲಿ ಬಿಜೆಪಿ ಪಾರ್ಟಿಯಿಂದ? ಯಾಕೆ ಬಿಜೆಪಿ ಪಾರ್ಟಿ ಅಂದರೆ ಮುಸಲ್ಮಾನ ಬಾಂಧವರು ಒಂಥರ ಮೂಗು ಮುರಿತಾರೆ? ಬರೀ ಡಿವೈಡ್ ಆ್ಯಂಡ್ ರೂಲ್ ಮಾಡಿ ಅವ್ರ ಪಕ್ಷ ಸಂಘಟನೆ ಮಾಡ್ತಾರೆ ಅಷ್ಟೇ ಹೊರತು ಅಭಿವೃದ್ಧಿ ಏನೂ ಮಾಡೋಂಗಿಲ್ಲ. ಅವರು ಸ್ವಾರ್ಥಕ್ಕೋಸ್ಕರ ರಾಜಕೀಯ ಮಾಡಾಕತ್ತಾರೆ ಹೊರತು ಬೇರೆ ಯಾವುದೇ ಕಾರಣಕ್ಕೆ ಜನರ ಅಭಿವೃದ್ಧಿ ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು ಅಂತೂ ಏನಿಲ್ಲ. ಕಾಂಗ್ರೆಸ್ ಬರೀ ಮುಸಲ್ಮಾನರನ್ನು ಓಲೈಸುತ್ತೆ. ಹಂಗಾಗಿ ಮುಸಲ್ಮಾನರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ನಾವು ಎಲ್ಲರನ್ನೂ ಒಟ್ಟಿಗೆ ತೊಗೊಂಡು ಹೋಗ್ತೀವಿ, ಅದಕ್ಕೆ ನಮ್ಮ ಕಂಡ್ರೆ ಆಗಲ್ಲ. ಎಲ್ಲರೂ ಅದೇ ತಿಳ್ಕೊಂತಾರೆ. ಬಿ ಜೆ ಪಿನವ್ರಿಗೆ ನಾವು ಸಪೋರ್ಟ್ ಮಾಡಲ್ಲ ಅಂಥೇಳಿ. ಬಿ ಜೆ ಪಿ ಅದೇ ರೀತಿ ಡೆವಲಪ್ ಮಾಡಿದರೆ ನಾವು ಸಪೋರ್ಟ್ ಮಾಡ್ತೀವಿ. ಕಾಂಗ್ರೆಸ್ಗೆ ನಾವು ಸಪೋರ್ಟ್ ಮಾಡೋಕ್ಕೇನು ನಾವು ಅವ್ರಿಗೇನು ಇದು ಮಾಡಿಲ್ಲ, ನಾವು ಗುಡ್ಗೆ ತೊಗೊಂಡಿಲ್ಲ. ನಾವು ಮಾಡೋದೇನೈತಿ, ನಮ್ಮ ಕರ್ತವ್ಯ ಐತಿ. 70 ವರ್ಷದಿಂದ ಅವ್ರು ಏನೇನು ಮಾಡ್ಕೊಂಡು ಬಂದಾರ. ನಾವು ಟ್ಯಾಕ್ಸ್ ಕಟ್ಟಿದ ಮೇಲೆ ಅವ್ರು ನಮಗೆ ಕೊಡಕತ್ತಿರೋದು. ಜನರು ಹೇಳ್ತಾರೆ ಹಂಗೆ, ಅವರು ಎಲ್ಲ ಇದು ಕೊಡ್ತಾರೆ ಅದು ಕೊಡ್ತಾರೆ ಅಂಥೇಳಿ. ಏನು ಕೊಡೋಂಗಿಲ್ಲ. ನಾವು ದುಡ್ದಿದ್ದು ಕೊಡೋದು ಅಷ್ಟೇ. ನಮ್ಮ ಅಲ್ಪಸಂಖ್ಯಾತರು ಬಂದವರಿಗೆ ಮೂರ್ಖರು ಟೈಪ್ ಮಾಡ್ತಾರೆ. ಅವರು ಮಾಡ್ತಾರೆ, ಇವರು ಮಾಡ್ತಾರೆ. ನಮಗೆ ಒಳ್ಳೆ ಕ್ಯಾಂಡಿಡೇಟ್ ಅದಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗ, ಅದಕ್ಕೆ ಮಾಡಾಕತ್ತೀವಿ ನಾವು. ಸರ್ ಎಲ್ಲ ಬರೀ ಕುಟುಂಬದಾಗೆ ಇರ್ತಾರೆ. ಎಲ್ಲ ಕುಟುಂಬದ ಪಾಲಿಟಿಕ್ಸ್ ಇದೆ, ಫ್ಯಾಮಿಲಿ ಪಾಲಿಟಿಕ್ಸ್. ಎಲ್ಲರೂ ಬಿ ಜೆ ಪಿದಾಗ ಅದಾರ. ಯಡಿಯೂರಪ್ಪ ಇದು ಅದಾರ, ದೇವೇಗೌಡರು ಅದಾರ. ಎಲ್ಲದ್ರಾಗ ಪಾಲಿಟಿಕ್ಸ್ ಮಾಡ್ತಾರೆ. ಯಾವ ಪಕ್ಷದಾಗಲಿ ಇಲ್ಲ ಅದು ಹೇಳ್ರಿ ಮೊದಲು. ಜಗದೀಶ್ ಶೆಟ್ಟರ್ ಧಾರವಾಡದವರು ಇಲ್ಲಿ ಕ್ಯಾಂಡಿಡೇಟ್ ಆಗ್ಯಾರ. ಅವ್ರು ತಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲಿ ಏನಾರ ಇದ್ದರೆ ಅಲ್ಲಿ ಹೋಗ್ತಾರೆ. ಇಲ್ಲಿ ಏನಾರ ಮತ್ತು ಅವರು ಇಡಿ ಪಿಡಿ ಏನಾರ ಹಾಕ್ತಾರೆ ಅಂಥೇಳಿ ಇಲ್ಲಿಗೆ ಬಂದಿದ್ದಾರೆ ಅವರಷ್ಟೇ. ಮತ್ತೇನಿಲ್ಲ. ಈ ಜನರಿಗೋಸ್ಕರ ಏನು ಬಂದಿಲ್ಲ, ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಬಂದಿರೋ. ನಮ್ಮ ಭಾರತ ದೇಶದಲ್ಲಿ ಯಾವುದೂ ಪಾರ್ಟಿ ಬರಲಿ, ದೇಶದ ಉದ್ಧಾರ ಆಗಬೇಕು.
ದೇಶದ ಉದ್ಧಾರ ಆಗಬೇಕು. ಈ ನನ್ನ ಮಕ್ಕಳ ಜಾತಿ ಪಾತಿ ಮಾಡಿಸಿ ಬಡವರಿಗೆ ಅಂಜಿಸಿ ಮತ್ತು ಕೆಲವೊಂದು ಜನರಿಗೆ ಯಾವುದೋ ಒಂದು ಆತಂಕವನ್ನು ಉತ್ಪನ್ನ ಮಾಡಿ ಸ್ವಂತ ಮತ್ತು ದೇಶದ ರಾಷ್ಟ್ರ ಸಲುವಾಗಿ ನಾವು ಹಿತ ಮಾಡ್ತೀವಿ ಅಂತ ಹೇಳಿ ಕೆಲವೊಂದು ಜನರದು ತಿಳುವಳಿಕೆ ಬಿ ಜೆ ಪಿ ಪಾರ್ಟಿಗೂ ಬದನಾಮ್ ಮಾಡಿಟ್ಟಿದೆಯಾ. ಇದೇ ಥರ ಕಾಂಗ್ರೆಸ್ಸಿಗೂ ಬದನಾಮ್ ಮಾಡಿಟ್ಟಿದೆ. ಈ ಹಿಂದಿನ ಕೆಲಸ ಮಾಡ್ತಾರೋ ಜನರಿಗೆ ತಮ್ಮ ಜಾತಿಯಲ್ಲಿ ಜಗಳ ಹಚ್ಚಿಬಿಡ್ತಾರೋ. ಆ ಬ್ರಿಟಿಷರ ಮಕ್ಕಳು ಸರಿ ಇದ್ದರು ಅವರು. ಅಲ್ರಿ ಸರ್, ಈಗ ಈ ನನ್ನ ಮಕ್ಕಳು ಅದಕ್ಕಿಂತ ಕೆಟ್ಟಾಕಿದ್ದಾರೆ ಇವರು. ಮುಸಲ್ಮಾನರು ದೇಶಕ್ಕೆ ಒಳ್ಳೆಯವರಲ್ಲ ಅಥವಾ ಮುಸಲ್ಮಾನರು ಇದ್ರೆ ದೇಶದಲ್ಲಿ ಅಪರಾಧ ನಡೀತೈತಿ, ಭಯೋತ್ಪಾದನೆ ಈ ಥರದ ಒಂದು ಭಾವನೆ ಬೆಳೆಸುವಂಥ ಪ್ರಯತ್ನ ನಡೀತಿದೆ ಅಲ್ರಿ ಸರ್. ಈ ದೇಶದಲ್ಲಿ ಮುಸಲ್ಮಾನರು ಇದ್ದರೆ ಇದು ದೇಶ, ಇಲ್ಲಾಂದ್ರೆ ದೇಶ ಹಾಳಾಗಿ ಹೋಗ್ತಿದ್ದು. ಯಾಕಂದರೆ ದೇಶಕ್ಕೆ ರಗತ ಕೊಟ್ಟಿದ್ದು ನಾವೇ. ಯಾವ ದೇಶದ ಮಕ್ಕಳದ್ದು ಸೈನ್ಯ ಬರಲಿ. ಈಗ ನಾನು ಭಾರತ ದೇಶಗಳೆಲ್ಲ ಜಗತ್ತಿದೆ ಸೈನ್ಯ ಹೇಳ್ತೀನಿ. ನಮ್ಮ ದೇಶದ ಸೈನ್ಯದಲ್ಲಿ ನಾವು ಆಫೀಸರ್ ಆಗಿರಬೇಕು. ಅವು ಯಾವ ಮಕ್ಕಳು ಬರಲಿ ನಮ್ಮ ದೇಶದ ಒಂದು ಹೆಜ್ಜೆ ಇಡೋಕ್ಕೆ ಸಾಧ್ಯ ಇಲ್ಲ ಅವರು. ನಮ್ಮ ದೇಶದಲ್ಲಿ ಮುಸ್ಲಿಮರು ಕೂಡ ಹೋರಾಡಿದ್ದಾರೆ, ಎಲ್ಲರೂ ಹೋರಾಡಿದ್ದಾರೆ. ನಾವು ಎಲ್ಲ ಜಾತಿ ಕೂಡಿ ಹೋರಾಡಿ ಈ ದೇಶವನ್ನು ನಾವು ಆ ಬ್ರಿಟಿಷರ ಮಕ್ಕಳ ಕಡೆಯಿಂದ ತಗೊಂಡು ನಾವು ಸ್ವತಂತ್ರ ರಾಜ್ಯ ಮಾಡಿದ್ದೀವಿ. ಈಗ ಒಂದು ಥರ ನಡೆದಿದೆ, ಎಲ್ಲ ಜನರಿಗೆ ಗುರ್ತಿದೆಯಾ ಏನು ನಡೆದಿದೆಯಾ. ಸಣ್ಣ ಮಕ್ಕಳಿಗೆ ರೇಪ್ ಆಗೋದು, ಯಾವ ಬೇಕಾದಂಗೆ ಮರ್ಡರ್ ಮಾಡೋದು ಮತ್ತು ಮಾಬ್ ಲಿಂಚಿಂಗ್ ಮಾಡೋದು, ಜನರ ಮ್ಯಾಗೆ ಒಂದು ಅಂಜಿಕೆ ಹಾಕಿ ಮತ್ತು ಕೆಲವೊಂದು ನಮ್ಮ ಹಿಂದೂ ಬಾಂಧವರಿಗೆ ಹೇಳೋದು ಮುಸ್ಲಿಮರು ಇದ್ದರೆ ನಿಮ್ಮದು ಜೀವನ ಮಂಗಳಸೂತ್ರ ಇವರು ಸುಡ್ತಾರೋ, ಇವರು ಆತಂಕವಾದಿ ಅಂತೆ. ನಮ್ಮ ಓಣಿಯಲ್ಲಿ ಬಂದು ನೋಡಿ, ನಮ್ಮ ಊರಲ್ಲಿ ಬಂದು ನೋಡಿ, ನಾವು ಎಲ್ಲ ಹಬ್ಬ ಆಗಲಿ ಎಲ್ಲ ಯಾವುದು ಇನ್ನೂ ಆದರೆ ಈ ಮುಂಜಾನೆ ಆಗಲಿ ನಾವು ಅವ್ರು ನಾಷ್ಟ ಮಾಡಿ ಬಂದಿರಿ ಮನೆಯಲ್ಲಿ. ಎಲ್ಲ ಸುಳ್ಳು ಹೇಳಿ ಜಗತ್ತದು ನಮ್ಮದು ಹಿಂದೂಸ್ತಾನದ್ರಿ ಭಾರತ ದೇಶದ್ದು ಸಂವಿಧಾನ ಬದಲಿಸಿದ್ದಾರೆ ಅವರು. ನಾವು ದೇಶದ ಮಾತಾಡಬೇಕು, ಕ್ಯಾಂಡಿಡೇಟ್ಸ್ ಅಲ್ಲ. ಇಲ್ಲಿ ಕ್ಯಾಂಡಿಡೇಟ್ಸ್ ನಮ್ಮದು ಹೆಬ್ಬಾಳ್ಕರ್ ಆಗಲಿ, ಅವರು ಬೆಸ್ಟ್ ಕ್ಯಾಂಡಿಡೇಟ್ ಹೆಬ್ಬಾಳ್ಕರ್. ಆ ಮೇಡಮು ಮನೆ ಬಂದು ನಾವು ಯಾರೂ ಹೋದರೆ ನಮಗೆ ಬಾಜು ಕುಣಿಸ್ಕೊಂಡು ಅಲ್ಲಿನಲ್ಲಿ ಎಲ್ಲ ಮಾಡಿ ಎಲ್ಲ ಕೆಲಸ ಮಾಡಿ ಕಳಿಸ್ತಾರೆ. ಬಿ ಜೆ ಪಿದಲ್ಲಿ ಇಂಥವ್ರು ಅದಾರು, ಮಾತ್ರ ಇವ್ರದ್ದು ಛವಿ ಏನಾಗಿದೆಯಾ ಕೆಟ್ಟಾಗಿದೆಯಾ ಅತ್ತ ನಮ್ಮ ಜನ ಅಲ್ಲಿ ಹೋಗೋದಿಲ್ಲ. ಇವ್ರು ಹೇಳ್ತಾರೋ ನಿಮ್ಮದು ನಾವು ಅದು ಬಿ ಸಿ ಅವ್ರಿಗೆ ಕೊಡ್ತೀವಿ, ನಿಮ್ಮದು ಕಸ್ಕೋತೀವಿ, ರಿಸರ್ವೇಷನ್ ನಿಮಗೆ ಇಡೋದಿಲ್ಲ. ಈ ಥರ ಇಡೀ ನಮ್ಮ ದೇಶ ಎಲ್ಲ ಜಗತ್ತು ನೋಡ್ತಾ ಇದೆಯಾ ಹಿಂಗೆ ಹೇಳ್ತಾರೋ. ಜನ ಏನು ತಿಳ್ಕೊಬೇಕು, ತಾವು ಬಂದವ್ರು ಕೇಳಿದ್ರೆ ಕಾಂಗ್ರೆಸ್ ಯಾಕಪ್ಪ ನಿಮಗೆ, ಕಾಂಗ್ರೆಸ್ ಮುಸಲ್ಮಾನದ ಪಾರ್ಟಿ. ದೇಶದ ಯಾವುದೂ ಪಾರ್ಟಿ ಪ್ರಧಾನಮಂತ್ರಿ ಆ ಎಲ್ಲ ದೇಶದ ಬಾಂಧವರದು ಜನರದು ಭಾರತ ಮಾತೆ ಇರೋ ಜನತರದು ಅವನು ಪ್ರಧಾನಮಂತ್ರಿ, ಅದು ಪಾರ್ಟಿ ನಮ್ಮದು. ಈಗ ಯಾರು ರೂಲಿಂಗ್ ಇರ್ತಾರೆ ಅದು ನಮ್ಮದು ಪಾರ್ಟಿ. ಅದರಲ್ಲಿ ಅವರು ಡಿವೈಡ್ ಆ್ಯಂಡ್ ರೂಲ್ ಮಾಡಿದ್ರೆ ಇಂಥವ್ರಿಗೆ ನಾವು ಎಲ್ಲರೂ ಜನ ಕೂಡಿ ಅವರಿಗೆ ಏನು ಮಾಡಬೇಕು, ತಕ್ಕೊಂಡು ಬೆಸ್ಟ್ ರೂಲ್ ಮಾಡೋರಿಗೆ ತಂದಿಡಬೇಕು. ಇದನ್ನೇ ಈಗ ನಮ್ಮ ದೇಶದಲ್ಲಿ ನಡೆದಿದೆಯಾ. ರಾಹುಲ್ ಗಾಂಧಿ ಪದಯಾತ್ರೆ ಆಗಿದೆಯಾ, ಪದಯಾತ್ರೆ ಏನು ಮಾಡಿದ್ರು, ಪ್ಯಾರ್ ಕಾ ದುಕಾನ್ ಅದಕ್ಕೂ ಬದನಾಮ್ ಮಾಡಿಬಿಟ್ರು. ಸರ್ ಹೆಂಗಿದೆ ರೀ ಸರ್ ಇಲ್ಲಿ ಫೈಟ್? ನಮ್ಮದು ಎಲ್ಲ ಜನ ಇಲ್ಲಿಂದ ಅಪೂಪ ಹೇಳಬೇಕಂದ್ರೆ ನಿಮಗೆ, ನಾವು ಕಾಂಗ್ರೆಸ್ ಬಿಟ್ಟು ಯಾರಿಗೆ ಹೋಗಂಗಿಲ್ಲ. ಅವರು ಕಾಂಗ್ರೆಸ್ ಬಿಟ್ಟರೆ ಬಿ ಜೆ ಪಿ ಹೇಳೋದು ಒಂದು ಮಾಡೋದು ಒಂದು. ದೇಶ ಡಿವೇಷನ್ ನಮ್ಮದು ಸಂವಿಧಾನ ಅದಲ್ಲ, ಅದಕ್ಕೆ ಮೋಸ ಆಗ್ತಾಯಿದೆ. ಫಸ್ಟ್ ಏನು ಕಾಂಗ್ರೆಸ್ ಏನು ಅಧಿವೇಶನ ಅವರು ಇಬ್ಬರು ತಗೊಳ್ಳೋದು ಡಿಸಿಷನ್, ಮೋದಿ ಮತ್ತು ಅಮಿತ್ ಶಾ. ಬೇರೆ ಬಿಟ್ಟು ಯಾರಿಗೆ ಕೇಳಂಗಿಲ್ಲ. ಅಲ್ಲ ಖರ್ಗೆ ಸಾಹೇಬರಿದ್ದಾರೋ, ಕರ್ನಾಟಕದ ಖರ್ಗೆ ಸಾಹೇಬ್ ಓಪನಿಂಗ್ ತಗೋತಾರೆ. ಎಲ್ಲ ಇಷ್ಟೇದ ಅವ್ರಿಗೆ ದೊಡ್ಡ ಜನರು ಯಾರದಾರ ಮಿನಿಸ್ಟರು ಅವ್ರಿಗೆ ಕರ್ಕೊಂಡು ಬಂದು ಮೋದಿ ಅವರು ಕೊಟ್ಟಿರುವಂತಹ ಯೋಜನೆಗಳು ಹರ್ ಘರ್ ಜಲ ಯೋಜನೆ ಅದೇನು ಕೇವಲ ಹಿಂದೂಗಳಿಗೆ ಕೊಟ್ಟಿಲ್ಲ. ಆಯುಷ್ಮಾನ್ ಭಾರತ್ ಕೊರೋನಾ ಟೈಮಲ್ಲಿ ಎಲ್ಲರಿಗೂ ಟ್ರೀಟ್ಮೆಂಟ್ ಫ್ರೀ ಕೊಟ್ಟರು, ಅದು ಲಸಿಕೆ ಕೊಟ್ಟರು, ಇಡೀ ದೇಶದ ಜನರಿಗೆ ಕೊಟ್ಟರು. ಅವ್ರಿಗೆ ಹಿಂದೂ ಮುಸ್ಲಿಂ ಅಂತೂ ಡಿವೈಡ್ ಮಾಡಿಲ್ಲ ನರೇಂದ್ರ ಮೋದಿ ಅವರು. ಅಲ್ಲ ನಿಮ್ಗೆ ಹೇಳೋದಂದ್ರೆ ಕಾಂಗ್ರೆಸ್ ಇದಕ್ಕಿಂತ ಹೆಚ್ಚು ದೊಡ್ಡ ಯೋಜನೆ ತಂದಿದೆ, ಶೋ ಮಾಡಿಲ್ಲ. ಇವರು ಬರೇ ಶೋ ಮಾಡ್ತಾರೋ, ಮಾತಾಡ್ತಾರೋ, ಬರೇ ಮಾಡೋದು ಜನ. ಅವರು ಬ್ಯಾಕ್ ಸೈಡ್ 70 ವರ್ಷ ಅವರು ಕಾಂಗ್ರೆಸ್ದವರು ಮಾಡಿದ್ದಾರೆ. और सर यहाँ से अच्छे गए थे उधर से, वहाँ जाके क्या हुआ उनका हालत, कुछ भी नहीं हुआ था उनको. अच्छा था, कैसा मर गए वन में वो भी. जरा वो भी सोचो, उसको भी नहीं छोड़े. यानी बीजेपी गवर्नमेंट जो अपना आदमी रहेगा उसको भी नहीं छोड़ते. ಹೌದು, ಅದೇ ನಾ ಹೇಳೋದು ನಿಮಗೆ. 70 ವರ್ಷದ ಮಾಡಿದಾರಲ್ಲ, ಅವರು ಶೋ ಮಾಡಿಲ್ಲ, ಕೆಲಸ ಬ್ಯಾಕ್ ಸೈಡ್ ಆಗ್ತಾಯಿದ್ದು. ನಮ್ಮ ದೇಶ ಉದ್ಧಾರ ಆಗ್ಬೇಕಂದ್ರೆ ಫೌಂಡೇಶನ್ ಕಾಂಗ್ರೆಸ್ಸು. ಇವರು ಬರೇ ಮ್ಯಾಲಿಂದ ಉದ್ಘಾಟನೆ ಮಾಡ್ಕೊಂಡು ಹೋಗ್ತಾರೆ. ಅವರು ಈ ನಮೂನೆ ಅವರು ಬರೀ ಶೋ ಮಾಡ್ಕೊಂಡು ಮಾತಾಡ್ಕೊಂಡು ಅವರು ನಮ್ಮ ಬಿ ಜೆ ಪಿ ನಂಬಾಗಿಲ್ಲದ. ಒಳ್ಳೆ ಕೆಲಸ ಅವ್ರದ್ದು ಆಗೈತಿ, ಇವ್ರದ್ದು ಆಗಿಲ್ಲ ಅಂತ ಹೇಳಂಗಿಲ್ಲ. ಇವ್ರಿಗೆ ನಮಗೆ ಸಂವಿಧಾನಿಗೆ ನಮ್ದು ಮೋಸ ಮಾಡ್ತಾರೆ ಅವರು. ನಮ್ಮ ಡೈರೆಕ್ಟ್ ಅವರು ನಮ್ಗೆ ಮುಸ್ಲಿಮ್ದವ್ರಿಗೆ
ಹಿಂದೂ ಮುಸ್ಲಿಂ ನೋಡ್ರಿ, ಅವರು ಬರೀ ಹಿಂದೂ ಮುಸ್ಲಿಂ ಮಾಡ್ತಾ ಇದ್ದಾರೆ. ನಮ್ಗೆ ಯಾವುದೇ ಡೇಂಜರು. ಎಲ್ಲರೂ ಜನ ದೇಶದವರು ನಾವು. ನಮ್ಮದು ರಕ್ತ ಹೋಗೈತಿ, ಭಾಳ ರಕ್ತ ಹೋಗೈತಿ. ನಾವು ಶೋ ಮಾಡೋಂಗಿಲ್ಲ, ಹೆಸರು ಹೇಳೋಂಗಿಲ್ಲ. ನಮ್ಮದು ಬ್ಯಾಕ್ ಸೈಡ್ ನಮ್ಮದು ರಕ್ತ ಭಾಳ ಹೋಗೈತಿ. ಅದು ಭಗವಂತ ಗೊತ್ತಾ. ನಮ್ಮ ದೇಶಕ್ಕೋಸ್ಕರ ನಾವು ಭಾಳ ಮಾಡಿದ್ದೀವಿ. ನಾವು ಹೇಳೋಂಗಿಲ್ಲ. ಇವರು ಒಂದು ಮಾಡಿ ಬರೀ ದೊಡ್ಡ ತರಿಸ್ತಾರೆ. ಮೋದಿ ಸಾಹೇಬ್ರ ಭಾಷಣ ದೊಡ್ಡ ಕೆಲಸ. ಕಾಂಗ್ರೆಸ್ದು ನಮ್ಮದು ಸಪೋರ್ಟ್ ಇದೆ ಅಂತ ಅವ್ರು ಹೇಳ್ತಾರಲ್ಲ, ಹಿಂದೂ ಮುಸ್ಲಿಂ ಮಾಡಬಾರ್ದು, ಅಷ್ಟೇ ನಮ್ಮದು. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಖಡಕ್ ಗಲ್ಲಿಯಲ್ಲಿ ನಾವಿದ್ದೀವಿ. ಮರಾಠ ಸಮುದಾಯ ಜಾಸ್ತಿ ನಿವಾಸ ಇಲ್ಲಿ ಇದೆ. ಹಾಗಾದರೆ ಈ ಒಂದು ಪರ್ಟಿಕ್ಯುಲರ್ ಮರಾಠ ಸ್ಪೀಕಿಂಗ್ ಜನ ಇದ್ದಾರೆ, ಅವರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ. ನಮಸ್ತೆ ಸರ್, ಹೇಗಿದೆ ಎಲೆಕ್ಷನ್ ಬಿಸಿ? ಫುಲ್ ಜೋರಾಗಿದೆ ಮೇಡಮ್. ಫೈಟ್ ಇದೆಯಾ? ಫೈಟ್ ಇದೆ, ಆದರೆ ಬಿಜೆಪಿನೇ ಆಗೋದು. ಬಿಜೆಪಿನೇ ಆಗೋದು. ಯಾಕೆ ಬಿಜೆಪಿ ಆಗೋದು ಸರ್? ಅಭಿವೃದ್ಧಿ ಹಾಗೂ ದೇಶ ಮುಂದೆ ಹೋಗ್ಬೇಕಾದ್ರೆ ಬಿಜೆಪಿನೇ ಬೇಕು ರೀ. ದೇಶ ಮುಂದೆ ಹೋಗೋದಂದ್ರೆ ಹೆಂಗ್ರಿ ಸರ್? ನಮ್ಮ ರೋಡ್ದವ್ರ ಕೆಲಸ ಆಗಲಿ, ಅಭಿವೃದ್ಧಿ, ಜನಕ್ಕೆ ಉದ್ಯೋಗ, ಇದೆಲ್ಲ ನೋಡಿದ್ರೆ ಬಿಜೆಪಿನೇ. ಕೊಟ್ಟಿಲ್ಲ ಮೋದಿ ಅವರು ಹೇಳಿದಷ್ಟು ಉದ್ಯೋಗ ಅಂದರೆ ಎಲ್ಲರಿಗೂ ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರೆ ಕೊಟ್ಟೇ ಇಲ್ಲ ಅಂತ ಬಿಜೆಪಿ ಕಾಂಗ್ರೆಸ್ ಅವರು ಬಡ್ಕೋತಾರೆ. ಜನರದ್ದು ಏನಾಗಿದೆ ಅಂದರೆ ಪರಿಸ್ಥಿತಿ, ಎಲ್ಲರಿಗೂ ಗೌರ್ಮೆಂಟ್ ಜಾಬೇ ಬೇಕು. ಮೋದಿ ಸಣ್ಣ ಕೆಲಸಗಾರರಿಗೆ ಶಾಪ್ ತೆಗೀರಿ, ಏನು ಮಾಡಿರಿ, ಅದೆಲ್ಲ ಅಭಿವೃದ್ಧಿ ಕೊಡ್ತಾ ಇದ್ದಾರೆ, ಲೋನ್ ಕೊಡ್ತಾ ಇದ್ದಾರೆ, ಎಲ್ಲ ಅದರಿಂದನೇ ಹೋಗಬೇಕಲ್ಲ. ಎಲ್ಲರಿಗೂ ಏನು ಬೇಕು, ಗೌರ್ಮೆಂಟ್ ಜಾಬೇ ಬೇಕಾಗಿದೆ. ಯಾವ ಸರ್ಕಾರ ಬಂದರೂ ಕೊಡೋಕ್ಕಾಗೋದಿಲ್ಲ ಅದು. ಸೊ ಇಲ್ಲಿ ಕಾಂಗ್ರೆಸ್ ಫೈಟ್ ಇಲ್ರಿ ಸರ್? ಕಾಂಗ್ರೆಸ್ ಅಂತೂ ಏನು ನಮ್ಮಲ್ಲಿ ಫೈಟ್ ಇಲ್ಲ, ಫೈಟ್ ಏನೂ ಇಲ್ಲ. ನಮ್ಮಲ್ಲೆಲ್ಲ ಬಿಜೆಪಿ. ನಾವು ಮೋದಿ ನಿಮ್ಮಲ್ಲಿ ಇಲ್ಲಿ ಎಲ್ಲ ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ ಕರ್ನಾಟಕದಲ್ಲಿ, ಆದರೆ ಸಮ ಇದ್ದಾರೆ MLAಗಳು. ಸಮ ಇದ್ರೂ ಅದು ಗ್ಯಾರಂಟಿ ಒನ್ ಟೈಮ್ ವರ್ಕ್ ಆಗಿದೆ ಅಂತ ಅದು MLA ನಮ್ಮ ಸರ್ಕಾರ ಬಂದಿದೆ. ಬಟ್ ಈಗ ಆಗೋದಿಲ್ಲ, ಅದು ವರ್ಕ್ ಆಗೋದಿಲ್ಲ. ಮತ್ತು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋದಂದರೆ, ನೀವು ಕೇಳ್ತಾ ಇದ್ದಾರೆ ಬರೀ ಗ್ಯಾರಂಟಿದಷ್ಟೇ ಕೇಳ್ತಾ ಇದ್ದೀರಾ, ಯಾವುದೇ ಇಲ್ಲ. ನೀವಲ್ಲ, ನಿಮ್ಮ ಥರ ಬೇರೆದವ್ರಿಗೆ ಹೇಳ್ತಾನೆ ಗ್ಯಾರಂಟಿ ವರ್ಕ್ ಆಗಿದ್ದು ಬರೀ MLA ಎಲೆಕ್ಷನ್ಗೆ. ಇದು ಇನ್ನು ಮುಂದೆ ಆಗ್ತಾ ಇರೋದು MP ಇಲೆಕ್ಷನು. ಇದು ಗ್ಯಾರಂಟಿಗೆ ಯಾವುದು ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಅಲ್ಲ ಅಂದರೆ ಈಗ ರಾಹುಲ್ ಗಾಂಧಿ ಅವರು ಸರ್, ನಾವು ಏನಾದರೂ ಆರಿಸಿ ಬಂದರೆ ವರ್ಷಕ್ಕೆ ಹೆಣ್ಮಕ್ಳಿಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ದಟ್ ಈಸ್ ಆಲ್ಸೋ ಕಂಟಿನ್ಯೂಯಸ್ ಗ್ಯಾರಂಟಿಯ ಒಂದು ಕಂಟಿನ್ಯೂಯಸ್ ಸ್ಕೀಮ್ ಅದು. ಸೊ ಈ ನಿಟ್ಟಿನಲ್ಲಿ ಒಂದು ಕಡೆ ಗ್ಯಾರಂಟಿ ಸ್ಕೀಮ್ಗಳು, ಮತ್ತೊಂದು ಕಡೆ ಮೋದಿ. ಸೊ ಈ ಮೋದಿ ಮತ್ತು ಗ್ಯಾರಂಟಿ ಸ್ಕೀಮ್ ನಡುವೆ ಯಾರು ವಿನ್ ಆಗ್ಬೋದು ಸರ್? ಅದು ಪಬ್ಲಿಕ್ ಮೇಲೆ ಡಿಪೆಂಡ್ ಐತ್ರಿ. ಬಟ್ ಆಲ್ ಇಂಡಿಯಾ ಓವರ್ ನೋಡಿದಂಥ BJP ಐತ್ರಿ. ಸರ್, ಈಗ ಜಗದೀಶ್ ಶೆಟ್ಟರ್ ಅವರು ಧಾರವಾಡದವರು, ಹೌದು, ನಮಗೆ ಗೊತ್ತಿದೆ. ಹಾಂ, ಅವರು ಧಾರವಾಡಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂತ BJP ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ರು. ಹೌದು. ಈಗ ಕಾಂಗ್ರೆಸ್ ಇಂದ ಮತ್ತೆ BJP ಬಂದಿದ್ದಾರೆ, ಇಲ್ಲಿ ಟಿಕೆಟ್ ಕೊಡ್ತಿದೀವಿ ಅಂತ. ಅವ್ರದ್ದು ಗ್ಯಾರಂಟಿ ಅಂತ ಕುಂತಾರ ರೀ. ಅವ್ರಿಗೆ ಇಲ್ಲಿ ಗ್ಯಾರಂಟಿ ಅಂತ ಕುಂತಾರ ಅವರು ಎಲೆಕ್ಷನ್ಗೆ ಅಂದ್ರೆ ಧಾರವಾಡಲ್ಲಿ ಟಿಕೆಟ್ ಸಿಕ್ಕಿಲ್ಲ ಹಾಂ ಅಂತ ಹಾಂ ಹಾಂ ಕಾಂಗ್ರೆಸ್ ಹಾಂ ಹೋದ್ರು. ಈ ಕಾಂಗ್ರೆಸ್ ಇಂದ ಮತ್ತೆ BJP ಬಂದಿದ್ದಾರೆ. ಯಾಕಂದ್ರೆ ಅವರು ಅವನೇರಲ್ಲ ಮಂಗಲ ಅಂಗಡಿ ಹತ್ತಿರ ಸಂಬಂಧ ಕುಂತಾರ ಅಷ್ಟೇ ರೀ. ಅಷ್ಟೇ. ಓಕೆ, ಬಾಕಿ ಏನು? ಸರ್ ಈಗ ಕಾಂಗ್ರೆಸ್ನಾಗ ಹೆಬ್ಬಾಳ್ಕರ್ ಮಗ, ನಾ ಈ ಮಣ್ಣಿನ ಮಗ, ನಾ ಬೆಳಗಾವಿ ಅವನು, ಅವರು ಹೊರಗಡೆಯಿಂದ ಬಂದವರು. ಅದೇನು ನಮಗೆ ಗೊಂದಿರಿ, ಅದು ನಮ್ಮ ಏಜ್ಮೆ ಏನಿಲ್ಲ. ನೀವು ಯಾರು ನೋಡಿ ಓಟ್ ಹಾಕ್ತೀರಿ? ನೋಡೋಣ, ಯಾರಿಗೆ ಚಲೋ ಮನುಷ್ಯಗೆ ಹಾಕೋಬಿಡೋದು. ಹೌದು. ಮೋದಿ ಗ್ಯಾರಂಟಿನ ಕಾಂಗ್ರೆಸ್ ಗ್ಯಾರಂಟಿನ ಸರ್? ಮೋದಿ ಗ್ಯಾರಂಟಿ. ಈಗ ಇವ್ರು ಹೇಳ್ತಾ ಇದ್ದಾರೆ, ಯಾರೀಗ ನಾನು ಮಣ್ಣಿನ ಮಗ ಅಂತೇಳಿ. ಜಗದೀಶ್ ಶೆಟ್ಟರ್ ಏನು ಪಾಕಿಸ್ತಾನದವ್ರ? ಅವರು ಇನ್ನು ನಮ್ಮ ಭಾರತ ದೇಶದವ್ರು. ಅವರು ಅವ್ರ ಸಂಬಂಧ ಇಲ್ಲ. ಬೆಳಗಾವ ಇಲ್ಲಿ ನಾವು ನೋಡ್ರಿ ಕರ್ನಾಟಕ ಮೇಡಮ್, ನಾನೊಂದು ಮಾತು ಹೇಳ್ತೀನಿ, ನಮ್ಮ ದೇಶ ಉಳಿಬೇಕಾಗಿ ನಾವು BJPಗೆ ಸಪೋರ್ಟ್ ಮಾಡಬೇಕು. ಯಾಕಂದರೆ ನಮ್ಮ ಮೋದಿಯವ್ರು ಏನು ಕೆಲಸ ಮಾಡಿದ್ರೆ ಈಗ 10 ವರ್ಷ ಏನು ಉಳಿದಿದ್ರಿ ಮೇಡಮ್? ಹೇಳ್ರಿ, ಏನು ಉಳಿದೈತಿ? ಅಲ್ಲ, ಏನು ಮಾಡಿದ್ರಿ ಹೇಳಿ? ಕಾಂಗ್ರೆಸ್ದವ್ರು ಏನು ಮಾಡಿದ್ರಿ ನೀವು? ಅಲ್ಲ, ಈಗ ನೀವು ಅಲ್ಲ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನೋಡ್ರಿ, ನಮ್ಮ ದಲಿತರದ ಇನ್ನೂ ಮಟ್ಟ ನನ್ನ ಮಗಳ ಸ್ಕಾಲರ್ಶಿಪ್ ಬಂದಿಲ್ಲ. ಯಾಕೆ ಬಂದಿಲ್ಲ? ನಾ ಹೋಗಿ ಸಮಾಜ ಕಲ್ಯಾಣ ಎಲ್ಲ ಕೇಳಿ ಬಂದೀನಿ. ಈಗ ನಾನು ಹೋಗಿ ಕೇಳಿ ಬಂದೀನಿ, ಸರ್ ಇನ್ನೂ ಬಜೆಟ್ ಬಂದಿಲ್ಲ. ಯಾಕೆ ಬಜೆಟ್ ಬಂದು ಹೋದ ವರ್ಷ ಇನ್ನೂ ಮಟ್ಟ ಯಾಕೆ ಬಜೆಟ್ ಬಂದಿಲ್ಲ? ನೀವು ದುಡ್ಡು ಬೇರೆ ಇದಕ್ಕೆ ಬಳಕೆ ಮಾಡಿದ್ದಕ್ಕೆ ಬಂದಿರೋದಿಲ್ಲ. ಅದಾಗ ನೋಡಿರಿ ಮೇಡಮ್, ನಾವೊಂದು ಹೇಳ್ತೀನಿ, ಗ್ಯಾರಂಟಿ ಅದು ಏನೈತಿರಲ್ಲ, ಇದು ತಾತ್ಕಾಲಿಕ ಇದೆ. ನಮ್ಮ ದೇಶ ಉಳಿಬೇಕಾದ್ರೆ ನಾವು ಒಂದು ವಿನಂತಿ ಮಾಡ್ಕೋತೀನಿ, ಮರಾಠ ಮಂದಿಗೆ ವಿನಂತಿ ಮಾಡ್ಕೋತೀನಿ, BJP ಮತ ಕೊಟ್ಟರೆ ನೀವು ಮೋದಿ ಕೈ ಬಡಿಸ್ಬೇಕಾದ್ರೆ ನಾವು BJP ಬೆಂಬಲಿಸಬೇಕಾಗ್ತೈತಿ. ನಾವು ಕಾಂಗ್ರೆಸ್ ದ್ವೇಷಿಸಂಗಿಲ್ಲ, ಕರೆ ನಮ್ಮ ದೇಶಕ್ಕೋಸ್ಕರ ನೀವು ಮಾಡಬೇಕಾದ್ರೆ ನಾವು ಮೋದಿ ಕೈ ಬಲಪಡಿಸ್ತೀವಿ ಮೇಡಮ್. ನೋಡ್ರಿ, ಹಾಂ ಹಾಂ ಹೇಳ್ರಿ. ಈಗ 10 ವರ್ಷ ಆಡಳಿತ BJP ಮೋದಿ ಅವರು ಹಾಂ ಮಾಡಿದ್ರು. ಇನ್ನು ಹಿಂದಿನ ಅಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ಮಾಡಿದ್ರು. ಹಂಗಂತ ಜನ ಏನು ಬೀದಿಯಲ್ಲಿ ಭಿಕ್ಷೆ ಬೇಡ್ತಾ ಇಲ್ಲ ನೀವು ನಾವು ಭಿಕ್ಷೆ ಬೇಡ್ತಿದ್ವಿ ಬೇಡಿಲ್ಲ.
ಹಂಗಂತ ನಮ್ಮ ದೇಶದಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲೇನ್ರಿ ಬ್ರಿಟಿಷರು ಬಿಟ್ಟು ಹೋದ್ಮೇಲೆ? ಅಭಿವೃದ್ಧಿ ಆಗೈತೆ ರೀ. ಸೊ ಹಂಗಾಗಿ ಇಷ್ಟು ದಿನ ಏನೂ ಆಗಿಲ್ಲ, ಈಗ 10 ವರ್ಷದಲ್ಲೇ ಎಲ್ಲ ಆಗೈತೆ ಅಂತ ಹೇಳೋದು ತಪ್ಪಲ್ರಿ? ತಪ್ಪು ರೀ ಹಾ. ಮೇಡಮ್. ನಾವು ಒಂದು ಮಾತು ಹೇಳ್ತೀನಿ, ನನಗೆ ಅಷ್ಟು ರಾಜಕೀಯ ಬಗ್ಗೆ ಗೊತ್ತಿಲ್ಲ, ಆದ್ರೆ ಒಂದು ಮಾತು ಹೇಳ್ತೀನಿ. ಈಗ 10 ವರ್ಷ ಹಿಂದ್ಗಡೆ ನಮ್ಮ ಚೀನಾ ಬಾರ್ಡರ್ ಆಗಲಿ, ಪಾಕಿಸ್ತಾನ ಬಾರ್ಡರ್ ಒಳಗಡೆ ನುಗ್ಗುತ್ತಿದ್ದಾರ್ರಿ, ಆ, ಚೀನಾ border ಅಲ್ಲಿ tension ಮೇಡಮ್ ಅದಕ್ಕೆ ನಾವು ಎದಿ ಉಬಿಸಿ ನಡೀತಾ ಇದ್ದೇವೆ ರೀ. ಮೋದಿ ಬಂದಾಗ ನಾವು ಎದಿ ಉಬಿಸಿ ನಡೀತಾ ಇದ್ದೇವೆ ರೀ.